ಸಿಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ. ಇವತ್ತಿನ ಹೊಸ ವೀಡಿಯೋನಲ್ಲಿ ಏನು ಮಾತಾಡೋಕೊಟ್ಟಿದ್ದಪ್ಪ ಅಂದರೆ SSP ಸ್ಕಾಲರ್ಶಿಪ್ ಬಿಗ್ ಅಪ್ಡೇಟ್ ಬಗ್ಗೆ ಮಾತಾಡೋಕೊಟ್ಟಿದ್ವಿ. ಏನಪ್ಪ ಬಿಗ್ ಅಪ್ಡೇಟ್ ಅಂತ ಬಂದರೆ ಹಲವಾರು ಜನ ಎಲ್ಲರಿಗೂ ಪ್ರಾಬ್ಲಮ್ ಇದೆ. ಇದು 2-3 ದಿನದಿಂದ ಇಲ್ಲ 4ರಿಂದ 5 ದಿನ ಆಯ್ತು ಇವಾಗ ಲಾಗಿನ್ ಆಗುತ್ತೆ. ಬಟ್ ಸ್ಟೇಟಸ್ ಏನಿರುತ್ತೆ ಅದು ಶೋ ಆಗ್ತಾ ಇಲ್ಲ. ಏನಿದೆ ಅದು ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಇಶ್ಯೂ ಆಗಿದೆ. ಅದು ಟೆಕ್ನಿಕಲ್ ಇಶ್ಯೂ ಆಗಿದೆ. ಎಲ್ಲ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಕೂಡ ಟೆಕ್ನಿಕಲ್ ಇಶ್ಯೂ ಅವ್ರ ಹತ್ರ ಕೂಡ ಶೋ ಆಗ್ತಾ ಇಲ್ಲ. ಬೆಂಗಳೂರು ಕಡೆಯಿಂದನೇ ಪ್ರಾಬ್ಲಮ್ ಆಗಿದೆ. ಇನ್ನೂ ಒಂದು 2 ಡೇಸ್ ವೇಟ್ ಮಾಡಿ ಅಂತ ನಾನು ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡಿ ಕೇಳ್ಕೊಂಡೆ. ನಾನು ಇವಾಗ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಡಿಪಾರ್ಟ್ಮೆಂಟ್ಗೆ ಅವರು ಹೇಳಿದರು ಇನ್ನೂ 1-2 ದಿನ ವೇಟ್ ಮಾಡಿ, ಟೆಕ್ನಿಕಲ್ ಇಶ್ಯೂ ಇದೆ, ನಾವು ಕೂಡ ಮೇಲ್ ಮಾಡಿದ್ದೀವಿ ಅವರಿಗೆ, ಇಶ್ಯೂನ ಬೇಗ ಸಾಲ್ವ್ ಮಾಡ್ತಾರೆ ಅಂತ. ಅದೇ ಆಗಲಿ ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ ಇನ್ನೊಂದು 1ನೇ ಕ್ವಶನ್ ಆಯಿತು. ಇವಾಗ ಮತ್ತೆ ಇನ್ನೊಂದು ಕ್ವಶನ್ ಏನಪ್ಪ ಅಂತಂದರೆ ಬೇರೆಯವ್ರು ಕೇಳಿದರೆ ಕಮೆಂಟ್ ಮಾಡಿಬಿಟ್ಟು ಮತ್ತು ವಾಟ್ಸಪ್ನಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಬ್ರೋ, ಹಳೆ ಸ್ಕಾಲರ್ಶಿಪ್ ಯಾವುದಪ್ಪ ಅಂತಂದರೆ 2022-23 ಸ್ಕಾಲರ್ಶಿಪ್ ಏನಿದೆ ಅದು ಅವೈಟೆಡ್ ಅಂತ ತೋರಿಸ್ತಾ ಇದೆ. ಇನ್ನೂ ಕೂಡ ಬ್ಯಾಂಕ್ ಅಕೌಂಟ್ಗೆ ರೀಚ್ ಆಗಿಲ್ಲ ಅಂತ ಕಮೆಂಟ್ ಮಾಡಿದ್ದೀರಾ. ಅದ್ರ ಬಗ್ಗೆ ನೋಡ್ತಾ ಬಂದರೆ ವೇಟ್ ಮಾಡಿ ಬ್ರೋ. ಇವಾಗ ಏನಿದೆ ಅಂದರೆ ಹೋದ ವರ್ಷ ಸ್ಕಾಲರ್ಶಿಪ್ ಏನಿತ್ತಲ್ಲ ಅದು ಇವಾಗ ಆಲ್ರೆಡಿ ಫಂಡ್ ಏನಿದೆ ಹೋದ ವರ್ಷದ್ದು ಖಾಲಿಯಾಗಿದೆ. ಈ ವರ್ಷದ ಫಂಡ್ ಏನಿದೆ ಅದು ಸ್ವಲ್ಪ ಇದೆ ಫಂಡು. ಈ ವರ್ಷ ಇದ್ದವ್ರ ಸ್ಕಾಲರ್ಶಿಪ್ಗೆ ಅದು ಸರಿ ಹೋಗುತ್ತೆ ಫಂಡು. ಈ ಹೋದ ವರ್ಷ ಇದ್ದದ್ದು ಈ ವರ್ಷ ಹಲವಾರು ಜನಕ್ಕೆ ಕೂಡ ಫಂಡು ಬಂದಿದೆ. ಈ ವರ್ಷ ಸ್ಕಾಲರ್ಶಿಪ್, ಹೋದ ವರ್ಷದ ಸ್ಕಾಲರ್ಶಿಪ್ ಇವಾಗ 2-3 ಮಂತ್ ಬ್ಯಾಕ್ಗಡೆನೇ ಒಂದು 50-60% ಅಮೌಂಟು ಏನಿದೆ ಅದು ಬಂದಿದೆ, ಕ್ರೆಡಿಟ್ ಆಗಿದೆ. ಈ ವರ್ಷದ್ದು ಕೂಡ ಫಂಡೂ ಕ್ರೆಡಿಟ್ ಆಗ್ತಾಯಿದೆ, ನಿಮ್ಮ ಅಕೌಂಟಿಗೆ ರೀಚ್ ಆಗ್ತಾಯಿದೆ. ಹಲವಾರು ಜನರು ಕೂಡ ಬರುತ್ತೆ, ಅದು ಕೂಡ ವೇಟ್ ಮಾಡಿ. ಇವಾಗ ಏನಿದೆ ಸ್ಕಾಲರ್ಶಿಪ್ ಡೇಟು ಎಕ್ಸ್ಟೆಂಡು ಅದು ಎಂಡ್ ಆಗೋ ತನಕ ಬರುತ್ತೆ, ವೇಟ್ ಮಾಡ್ಕೊಳ್ಳಿ ನೀವು ಕೂಡ. 3ನೇ ಕ್ವಶನ್ ನೋಡ್ತಾ ಬಂದರೆ 2023-24ಕ್ಕೆ ಬರ್ತೀವಿ ನಾವು. ಇವಾಗ 23-24ರಲ್ಲಿ ಏನು ಸ್ಕಾಲರ್ಶಿಪ್ ಅಪ್ಲೈ ಮಾಡಿರ್ತೀವಲ್ಲ ನೀವು, ಮೈನಾರಿಟಿ, OBC ಕ್ಯಾಟಗರಿ, SC/ST ಕ್ಯಾಟಗರಿ, ಅವ್ರದ್ದು ಸ್ಕಾಲರ್ಶಿಪ್ ಏನಿದೆ ಬರುತ್ತೆ, ಅದು ಕೂಡ ಬರುತ್ತೆ. ಈ ವರ್ಷ ಸ್ಕಾಲರ್ಶಿಪ್ ಏನಿದೆ ನಿಮ್ಮದು ಸ್ಕಾಲರ್ಶಿಪ್ OBC ಕ್ಯಾಟಗರಿ ಆದರೆ 15 ಫೆಬ್ರವರಿ 2024ಕ್ಕೆ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿ ಎಂಡ್ ಕೂಡ ಆಗಿದೆ. ಇವಾಗ ಅಲ್ಲಿಂದ ಸ್ಕಾಲರ್ಶಿಪ್ ಏನಿದೆ ಅದು ಹಲವಾರು ಜನಕ್ಕೆ ಸ್ಯಾಂಕ್ಷನ್ ಆಗ್ತಾಯಿದೆ. ಲಾಸ್ಟ್ ಡೇಟ್ ಏನಿರುತ್ತಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ಯಾಂಕ್ಷನ್ ಆಗೋದು. ಅಲ್ಲಿ ತನಕ ವೇಟ್ ಮಾಡಬೇಕಾಗುತ್ತೆ ನೀವು. ಅಲ್ಲಿ ತನಕ ಈ ವರ್ಷದ ಸ್ಕಾಲರ್ಶಿಪ್ಪು ಬರುತ್ತೆ, ವೇಟ್ ಮಾಡ್ಕೊಳ್ಳಿ ನೀವು ಕೂಡ. ಇವಾಗ ಸ್ಟಾರ್ಟಿಂಗ್ ಮಾಡಿದರೆ ಅಮೌಂಟ್ನ ಸ್ಯಾಂಕ್ಷನ್ ಮಾಡೋಕ್ಕೆ. ಇನ್ನೂ ಇವಾಗ ಸರ್ವರ್ ಇಲ್ಲ ಅಂತ ಅಂತಿದ್ವಿ. ಇವಾಗ ನಿನ್ನೆ ಕೂಡ ನನ್ನ ಫ್ರೆಂಡ್ಸ್ಗೆ ಅಮೌಂಟ್ ಬಂದಿದೆ, 15,000 ಇತ್ತು ಅಮೌಂಟು. ಅದೇನಾಗಿದೆ ಬ್ಯಾಂಕ್ ಅಕೌಂಟ್ಗೆ ರೀಚ್ ಆಗಿದೆ. ಇವಾಗ ಫಂಡ್ ಏನಿದೆ ಇದು ಚಾನ್ಸಸ್ ಇದೆ, 100% ಚಾನ್ಸಸ್ ಇದೆ, ಬಂದರೂ ಬರ್ಬೋದು. ಇಲ್ಲಾಂದರೆ ನಿಮ್ಮದು ಬ್ಯಾಂಕ್ ಅಕೌಂಟ್ ಏನೇನು ವೆರಿಫೈ ಆಗಿದೆ ಅದೆಲ್ಲ ವೆರಿಫೈನ ಚೆಕ್ ಮಾಡ್ತಾರೆ ಅವರು. ವೆರಿಫೈ ಆದ ನಂತರನೇ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ರೀಚ್ನ ಮಾಡ್ತಾರೆ. ಏನೂ ಕೂಡ ಪ್ರಾಬ್ಲಮ್ ಇರಬಾರ್ದು ನಿಮ್ಮದು, ಅಂದರೆ 100% ಬರುತ್ತೆ, ವೇಟ್ ಮಾಡಿ. ಇದು ಲಾಗಿನ್ ಏನಿದೆ ಟೆಕ್ನಿಕಲ್ ಎರರಿಂದ ಇದು ಮಾಡಿದ್ದಾರೆ. ಬಟ್ DDO ಅವರು ಏನಿದ್ದಾರೆ ಅವರು ಸ್ಕಾಲರ್ಶಿಪ್ನ ಸ್ಯಾಂಕ್ಷನ್ನ ಎಸ್ ಅಂತ ಕೊಡ್ತಿದ್ದಾರೆ. ಎಲ್ಲರಿಗೂ ಸ್ಕಾಲರ್ಶಿಪ್ ಕೂಡ ಅನೌನ್ಸ್ ಆಗಿದೆ. ಇವಾಗ ಏನಿದೆ ಒಂದು 20-30% ಅಮೌಂಟ್ ಏನಿದೆ ಸ್ಕಾಲರ್ಶಿಪ್ ಎಲ್ಲರ ಅಕೌಂಟ್ಗೆ ರೀಚ್ ಆಗಿದೆ. ಇನ್ನೂ ಒಂದು 60%, 70% ಅಮೌಂಟ್ ಏನಿದೆ ಅದು ಇನ್ನೂ ಕ್ರೆಡಿಟ್ ಆಗಿಲ್ಲ. ಇವಾಗ ಕ್ರೆಡಿಟ್ ಆಗ್ತದೆ, ಟೆಕ್ನಿಕಲ್ ಇಶ್ಯೂ ಇದೆ ಅಲ್ವ. ಇವಾಗ ಪೇಮೆಂಟ್ನ ಪ್ರೊಸೆಸ್ ಮಾಡ್ತಾರೆ. ಇವಾಗ 2024 ಕೂಡ ಮುಗೀತು, ವೇಟ್ ಮಾಡ್ಕೊಳ್ಳಿ. 2023-24 ವೇಟ್ ಮಾಡಿ, 22-23 ಕೂಡ ವೇಟ್ ಮಾಡಿ, ಬರುತ್ತೆ ನಿಮ್ಮ ಅಕೌಂಟ್ಗೆ. ಲಾಗಿನ್ ಏನಿದೆ ಅದು ಲಾಗಿನ್ನು ಇನ್ನೂ ಒಂದು 2 ಡೇಸ್ ಇಲ್ಲ 3 ಡೇಸ್ ವೇಟ್ ಮಾಡಿ. ಲಾಗಿನ್ ಕೂಡ ಸಕ್ಸಸ್ ಆಗಿ ಆಗುತ್ತೆ, ಸ್ಟೇಟಸ್ ಕೂಡ ಶೋ ಆಗುತ್ತೆ, ಅದರಲ್ಲಿ ಏನಿದೆ ಅದು ಪೇಮೆಂಟ್ ಅದೆಲ್ಲ ಶೋ ಆಗುತ್ತೆ. ನೀವು 4ನೇ ಕ್ವಶನ್ ನೋಡ್ತಾ ಬರ್ತೀವಿ. ಒಬ್ಬರು ಅಕ್ಕದೇವರು ಕಾಲ್ ಮಾಡಿ ಕೇಳಿದರು, ವಾಟ್ಸಪ್ನಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಿದ್ರು. ಅವ್ರದ್ದು ಏನಪ್ಪ ಅಂತಂದರೆ ST ಕ್ಯಾಟಗರಿಯಲ್ಲಿ ಬರುತ್ತೆ ಅವ್ರದ್ದು ನೀವು ನೋಡ್ತಾ ಇದ್ದರೆ ನೋಡಿ ಅಕ್ಕ, ಅವ್ರದ್ದು ನಿಮ್ದು ಏನಿದೆ ಅಲ್ಲ ಅದು ಫ್ರೀ ಶಿಪ್ ಕಾರ್ಡ್ ಏನಿದೆ ಅದು ಡೌನ್ಲೋಡ್ ಆಗ್ತಾಯಿಲ್ಲ ಅಂತ ನೀವು ಕಮೆಂಟ್ನ ಮಾಡಿದರೆ. ಅದು ಡೌನ್ಲೋಡ್ ಆಗಬೇಕಪ್ಪ ಅಂತಂದ್ರೆ ನೀವೇನು ಮಾಡ್ಬೇಕಂತಂದರೆ, ನೀವು ಎಲ್ಲಿದ್ದೀರಲ್ಲ ಅಲ್ಲಿ ಹತ್ತಿರವಾದ ಸಮಾಜ ಕಲ್ಯಾಣ ಇಲಾಖೆಗೆ ವಿಸಿಟ್ ಮಾಡಿ ಅವ್ರ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಅಪ್ಡೇಟ್ ಆಗಿರಲ್ಲ ನಿಮ್ಮದು ಫ್ರೀ ಶಿಪ್ ಕಾರ್ಡು. ಅದು ಏನು ಡೌನ್ಲೋಡ್ ಮಾಡೋದು ಅದು ಡಿಪಾರ್ಟ್ಮೆಂಟ್ ಲಾಗಿನಲ್ಲಿ ಅಪ್ಡೇಟ್ ಆಗಿರಲ್ಲ. ನೀವೇನಿದೆ ಸ್ಕಾಲರ್ಶಿಪ್ ID ಮತ್ತು ಪಾಸ್ವರ್ಡ್ನ ತೆಕ್ಕೊಂಡು ಅವ್ರ ಹತ್ರ ಹೋಗಿ ಈ ರೀತಿ ಪ್ರಾಬ್ಲಮ್ ಇದೆ ಅಂತೇಳಿ ಅವರಿಗೆ ಹೇಳಿ, ಅವರು ಡಿಪಾರ್ಟ್ಮೆಂಟ್ ಲಾಗಿನಲ್ಲಿ ಅಪ್ಡೇಟ್ನ ಮಾಡ್ತಾರೆ. ಆವಾಗಿನಿಂದ 2 ಡೇಸ್ ಇಲ್ಲ 3 ಡೇಸ್ ವೇಟ್ ಮಾಡಿ. ಅದಾದ ನಂತರ ಡೈರೆಕ್ಟಾಗಿ ಫ್ರೀ ಶಿಪ್ ಕಾರ್ಡ್ ಏನಿದೆ ಅದು ಡೌನ್ಲೋಡ್ ಆಗುತ್ತೆ. ಆ ಡಿಪಾರ್ಟ್ಮೆಂಟ್ ಲಾಗಿನಲ್ಲಿ ಅಪ್ಡೇಟ್ ಆಗಿಲ್ಲ ಅದು. ಇಲ್ಲಿ ನಾವು ಚೆಕ್ ಮಾಡಿದ ಪ್ರಕಾರ ಅದೇ ತೋರಿಸ್ತಿದೆ. ಹತ್ತಿರವಾದ ಸಮಾಜ ಕಲ್ಯಾಣ ಇಲಾಖೆಗೆ ವಿಸಿಟ್ ಮಾಡಿ ಕೇಳಿ. ನಾನು ಕೂಡ ಚೆಕ್ ಮಾಡಿದ್ದೀನಿ, ಅದೇ ಪ್ರಾಬ್ಲಮ್ ಇದೆ, ನಾನು ಚೆಕ್ ಮಾಡಿದ್ರು ಕೂಡ. ಹತ್ತಿರವಾದ ವಿಸಿಟ್ ಮಾಡಿ ಕೇಳ್ಕೊಳ್ಳಿ, ಅವ್ರು ಏನಿದೆ ಅವರು ಅಪ್ಡೇಟ್ನ ಮಾಡ್ಕೊಳ್ತಾರೆ. ಈ ವಿಡಿಯೋನಲ್ಲಿ ಇಷ್ಟೇ ನಮ್ಮ ಪಾಯಿಂಟ್ಸ್ ಏನಿದೆ ಹೇಳ್ಕೊಟ್ಟಿದ್ದೀನಿ ನಿಮಗೆ. ವೇಟ್ ಮಾಡಿ, ಇನ್ನೂ ಒಂದು 2 ಡೇಸ್ ವೇಟ್ ಮಾಡಿ. ಅದು ಟೆಕ್ನಿಕಲ್ ಇಶ್ಯೂ ಇದು ಏನಿದೆ ಅದು ಕ್ಲಿಯರ್ ಮಾಡ್ತಾರೆ. ಈ ವರ್ಷದ ಕೂಡ ಅಮೌಂಟು ಸ್ಯಾಂಕ್ಷನ್ ಆಗುತ್ತೆ. ಈ ಮಂತ್ ಎಂಡ್ ಒಳಗಡೆ ಸ್ಯಾಂಕ್ಷನ್ ಆಗುತ್ತೆ. ನಿಮ್ಮ ಸ್ಕಾಲರ್ಶಿಪ್ಪು SC/ST ಕ್ಯಾಟಗರಿ ಆಗಿದ್ದರೆ ಇನ್ನೂ ಕೂಡ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಅವ್ರದ್ದು ಕೆಲವೊಂದಿಷ್ಟು ಜನದ್ದು ವೆರಿಫೈ ಬೇಗ ಆದರೆ ಬರುತ್ತೆ. ಇನ್ನೂ ಏನಿದೆ ಅವ್ರದ್ದು ಲಾಸ್ಟ್ ಡೇಟ್ ಏನಿದೆ ಅದು ಎಂಡ್ ಆಗೋ ತನಕ ಅವ್ರದ್ದು ವೇಟ್ ಮಾಡಿ, ಬರುತ್ತೆ 100%. ಇವಾಗ ನಾನು ಲಾಗಿನ್ ಆಗಿದ್ದೀನಿ, ನಮ್ಮ ID ನೇ ಆಗಿದ್ದೀನಿ. ಇವಾಗ
23 ಕ್ಲಿಕ್ ಮಾಡಿದರೆ ಬರೋಲ್ಲ, 23, 24 ಕ್ಲಿಕ್ ಮಾಡಿದರೂ ಕೂಡ ಶೋ ಆಗೋಲ್ಲ ಸ್ಟೇಟಸ್ಸು. ಮತ್ತು 21, 22 ನೋಡಿದರೆ ಅದು ವ್ಯೂನ ಆಗುತ್ತೆ, ಅದು ಡೈರೆಕ್ಟಾಗಿ ವ್ಯೂ ಯಾವ ರೀತಿ ಆಗುತ್ತೆ ಎಲ್ಲ ಸ್ಕಾಲರ್ಶಿಪ್ ಅದು ಏನು ಫಂಡು ಕಡಿಮೆ ಬಿದ್ದಿದ್ದಿಲ್ಲ, ಅದು ಬರ್ತಾ ಇದೆ. ಇವಾಗ ಕಡಿಮೆ ಫಂಡ್ ಬಿದ್ದಿದೆ, ಅದ್ರ ಸಲುವಾಗಿ ಅದು ಏನು ಸ್ಟೇಟಸ್ನ ತೋರಿಸ್ತಾ ಇಲ್ಲ, ಬರುತ್ತೆ ಅದು ಕೂಡ. ಇಷ್ಟೇ ಹಲವಾರು ಜನ ಕೇಳಿದ್ದೀರ ಅಂತೇಳಿ ನಾನು ವೀಡಿಯೋ ಮಾಡಿದ್ದೀನಿ. ವೀಡಿಯೋ ನಾವು ಮಾಡಲೇಬೇಕು, ಮಾಡಿದ್ದೀವಿ. ವೇಟ್ ಮಾಡಿ ಅಂತ ಹೇಳ್ತಿದ್ದೀನಿ ನಾನು. ಫ್ರೀ ಶಿಪ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾರ್ಯಾರು SC ಕ್ಯಾಟಗರಿ, SC ST ಕ್ಯಾಟಗರಿ ಬರ್ತಿರೋ ಅವರು ಫ್ರೀ ಶಿಪ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯೂಸ್ ಆಗುತ್ತೆ, 100% ಯೂಸ್ ಆಗುತ್ತೆ. ಅದು ನೀವು ಕಾಲೇಜ್ನಲ್ಲಿ ಏನು ಫೀಸ್ ಕಟ್ತಿರಲ್ಲ ಅದರಲ್ಲಿ 80 to 90% ಅಮೌಂಟ್ ಕಟ್ಟಾಗಿ ಅದು ಏನಿದೆ ಬರುತ್ತೆ ಡೈರೆಕ್ಟಾಗಿ. ಫ್ರೀ ಶಿಪ್ ಕಾರ್ಡ್ನ 100% ಡೌನ್ಲೋಡ್ ಮಾಡ್ಕೊಳ್ಳಿ. ಅದೇನು ಡೌನ್ಲೋಡ್ ಆಗಿಲ್ಲ, ಅದು ಪ್ರಾಬ್ಲಮ್ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ನಾವು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರಲ್ಲ, ಇಲ್ಲಿ ನಮ್ಮದು ಕ್ಯಾಟಗರಿ OBCಯಲ್ಲಿ ಬರುತ್ತೆ, ಈ ರೀತಿ ಪ್ರಾಬ್ಲಮ್ ಬರುತ್ತೆ. ಅವ್ರ ಹತ್ರ ಕೂಡ ಇದೇ ರೀತಿ ಪ್ರಾಬ್ಲಮ್ ಬರುತ್ತೆ. ಯಾವ ಕ್ಯಾಟಗರಿ ಕೂಡ ಇದ್ದರೆ ಈ ರೀತಿ ಪ್ರಾಬ್ಲಮ್ ಬಂದರೆ ಪ್ಲೀಸ್ ಗೆಟ್ ದಿ ಅಡ್ಮಿಷನ್ ಇಯರ್ ಎಡೆಡ್ ಥ್ರೂ ದಿ ಡಿಪಾರ್ಟ್ಮೆಂಟ್ ಅಂತ ಇದೆ. ನಿಮ್ಮ ಅಡ್ಮಿಷನ್ ಏನಿದೆ ಅದು ಡಿಪಾರ್ಟ್ಮೆಂಟ್ ಲಾಗಿನಲ್ಲಿ ಅಪ್ಡೇಟ್ ಆಗಿಲ್ಲ ಅಂತ ಹೇಳ್ತಾ ಇದೆ. ಅದು ಏನಿಲ್ಲ, ಅಪ್ಡೇಟ್ನ ಮಾಡಿ, ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಿ ಅಪ್ಡೇಟ್ನ ಮಾಡ್ಕೊಳ್ಳಿ. ID ಮುಖಾಂತರ ಲಾಗಿನ್ ಆಗಿ ಅಪ್ಡೇಟ್ನ ಮಾಡ್ಕೊಳ್ಳಿ. ವೇಟ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನಲ್ಲಿ ಅಷ್ಟೇ ನಾನು ಹೇಳೋದು. ಇವಾಗ ಇನ್ನೊಂದು ಟಾಪಿಕ್ ಏನಪ್ಪ ಅಂತಂದರೆ, ಇವಾಗ ಸ್ಕಾಲರ್ಶಿಪ್ OBC ಕ್ಯಾಟಗರಿ ಅವ್ರದ್ದು ಯಾವ್ಯಾವ ಮುಗಿದಿದೆ ಡೇಟ್, ಲಾಸ್ಟ್ ಡೇಟ್ ಏನು ಮುಗಿದಿದೆಯಲ್ಲ ಆ ಡೇಟ್ ಅವರು ಸ್ಕಾಲರ್ಶಿಪ್ ಏನು ಅಪ್ಲೈ ಮಾಡೋಕ್ಕೋದ್ರೆ ಲಾಸ್ಟ್ ಡೇಟ್ ಓವರ್ ಅಂತ ಬರ್ತಾಯಿದೆ. ಓವರ್ ಅಂತ ಬಂದರೆ ಏನಿದೆ ನಿಮ್ಮ ಸ್ಕಾಲರ್ಶಿಪ್ ಬರೋಲ್ಲ ಅಂತ ಅರ್ಥ ಅಲ್ಲ, ಬರುತ್ತೆ. ಇವಾಗ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಮುಗಿದಿದ್ದು ಬರೋ ನನಗೆ ಗೊತ್ತಾಗಿಲ್ಲ ಅಂತ ಅಂದಿದ್ದೀರ, ಅಂದರೂ ಕೂಡ ಏನು ವೇಟ್ ಮಾಡಿ. ನಿಮಗೇನಿದೆ ರೈತ, ನಿಮ್ಮ ತಂದೆಯವ್ರ ಹೆಸರು ಮೇಲೆ ಇಲ್ಲ ತಾಯಿಯವ್ರ ಹೆಸರು ಮೇಲೆ ಹೊಲ ಇದ್ದರೆ, ಒಂದು 5 ಎಕರೆ ಇಲ್ಲ 2 ಎಕರೆ 10 ಎಕರೆ ಹೊಲ ಇದ್ದರೆ ಏನಿರುತ್ತೆ, ನೀವು ಲಾಗಿನ್ ಆಗಿ ಅಪ್ಲೈನ ಮಾಡಿ. ಅಲ್ಲೇನು ಲೇಬರ್ ಡಿಪಾರ್ಟ್ಮೆಂಟು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ, ಎಸ್ ಆರ್ ನೋ ಅಂತ ಬರುತ್ತೆ. ನೀವು ಎಸ್ನ ಕೊಟ್ಕೊಳ್ಳಿ. ಎಸ್ ಅಂತ ಕೊಟ್ಕೊಂಡು ಸಬ್ಮಿಟ್ ಮಾಡಿ. ಸಬ್ಮಿಟ್ ಆದ ತಕ್ಷಣ ನೀವು ಡಿಗ್ರಿ ಓದ್ತಾ ಇದ್ದರೆ ಒಂದು 5,000 ಬರುತ್ತೆ ಸ್ಕಾಲರ್ಶಿಪ್ಪು. ಸೆಕೆಂಡ್ PU ಫಸ್ಟ್ PU ಓದಿದ್ರೆ ಒಂದು 2,500 ಸ್ಕಾಲರ್ಶಿಪ್ ಬರುತ್ತೆ. ಅಪ್ಲೈನ ಮಾಡ್ಕೊಳ್ಳಿ. ಇಷ್ಟಾದರೂ ಬರುತ್ತೆ. ಲಾಸ್ಟ್ ಡೇಟ್ ಅದು ಗೊತ್ತಿಲ್ಲ ಅಂದರೂ ಕೂಡ 2,500 ಫ್ರೀಯಾಗಿ ಬರುತ್ತೆ, ಇಲ್ಲ 5,000 ಬರುತ್ತೆ ಡಿಗ್ರಿ ಓದ್ತಿದ್ದವ್ರಿಗೆ, ಫ್ರೀಯಾಗಿ ಬರುತ್ತೆ. ಅಪ್ಲೈನ ಮಾಡ್ಕೊಳ್ಳಿ. ಸ್ಕಾಲರ್ಶಿಪ್ ಬರೋಲ್ಲ ಅಂತಲ್ಲ. ಮತ್ತು ಅದರ್ ಕ್ಯಾಟಗರಿ ಅವ್ರಿಗೆ ಸ್ಕಾಲರ್ಶಿಪ್ ಯಾರ್ಯಾರು ಅಪ್ಲೈ ಮಾಡಿದಾರಲ್ಲ, ನಿಮಗೆ ಇದು ಏನಿದೆ ರೈತ ವಿದ್ಯಾನಿಧಿ ಏನು ಸ್ಕಾಲರ್ಶಿಪ್ ಇದೆಯಲ್ಲ ಅದು ನಿಮಗೆ ಬರೋದಿಲ್ಲ, ಯಾವುದೇ ರೀತಿಯಿಂದ ಬರೋದಿಲ್ಲ. ಅದು ಕ್ಯಾನ್ಸಲ್ ಮಾಡಿದ್ದಾರೆ. ಇವಾಗ ಹಲವಾರು ಸ್ಕಾಲರ್ಶಿಪ್ನ ಕೊಟ್ಟಿದ್ದಾರಲ್ಲ, ಅದಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ. ಸ್ಕಾಲರ್ಶಿಪ್ ಅಪ್ಲೈ ಮಾಡಿದವರು ಯಾರು ಮಾಡಿರಲ್ಲ ಅವರಿಗೆ ಅಪ್ಲೈ ಆಗುತ್ತೆ ಇದು ರೈತ ವಿದ್ಯಾನಿಧಿ. ಅವರು ಸ್ಕಾಲರ್ಶಿಪ್ 100% ಬರುತ್ತೆ. ಅಪ್ಲೈ ಮಾಡ್ಕೊಳ್ಳಿ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಮತ್ತು ಲೇಬರ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ. ಎಸ್ನ ಕೊಟ್ಕೊಳ್ಳಿ. 100% ಬರುತ್ತೆ. ನೋ ಅಂತ ಕೊಡಬೇಡಿ. ನೋ ಅಂತ ಕೊಟ್ಟರೆ ಅಪ್ಲೈ ಕೂಡ ಆಗೋದಿಲ್ಲ, ಅಲ್ಲಿ ಎಸ್ನ ಕೊಟ್ಕೊಳ್ಳಿ. ಈ ವಿಡಿಯೋನಲ್ಲಿ ಇಷ್ಟೇ ಮಾತಾಡೋಕೆ ಹೊರಟಿರೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಟಾಟಾ, ಬಾಯ್ ಬಾಯ್.